ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಆರ್ಡರ್ ಮಾಡಿದ್ದೆ. ಅದು ಬರ್ತಾ ಇದೆ. ಒಂದು 2-3 ಡೇಸ್ ಬ್ಯಾಕ್ ಹೋಗಿ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮದು ಡೈನಿಂಗ್ ಏರಿಯಾ ತುಂಬ ಸಣ್ಣದು ಇರೋದ್ರಿಂದ ಬರೀ 4 ಚೇರಿಂದು 4 ಜನ ಕೂತ್ಕೊಳ್ಳೋ ಥರ 4 ಚೇರಿಂದ ಏನು ಬರುತ್ತೆ ಡೈನಿಂಗ್ ಟೇಬಲ್, ಅದನ್ನು ಆರ್ಡರ್ ಮಾಡಿ ಬಂದಿದ್ದೆ. ಸೊ ಇವಾಗ ಕಳಿಸ್ತಿದ್ದೀವಿ ಅಂತ ಫೋನ್ ಮಾಡಿದರು. ಸೊ ಅದು ಬರ್ತಾ ಇದೆ, ಪಿಕಪ್ ಮಾಡೋಣ. ಹಾಗೆ ನಮ್ಮ ಅಜ್ಜಿ ಮನೇಲಿಲ್ಲ, ನಮ್ಮ ರಿಲೇಷನಲ್ಲಿ ನಮ್ಮ ಇನ್ನೊಬ್ಬರು ಅಜ್ಜಿ ಯಾರೋ ತೀರ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಸೂತ್ಕೊಂಡು ಕುಂತಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ನಾನು ಇವಾಗ ಹೋಗಬೇಕು. ಸೊ ಅಜ್ಜಿ ಬರೋಷ್ಟೊತ್ತಿಗೆ ಅದು ಆಲ್ರೆಡಿ ಬಂದಿರುತ್ತೆ. ಬಂದಾದಮೇಲೆ ಅಜ್ಜಿ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತಲೂ ನೋಡೋಣ. ಸೊ ಕಳಿಸಿದ್ರಂತೆ, ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ಫುಲ್ ಆಗಿದೆ ಇಲ್ಲಿ ಡೈನಿಂಗ್ ಟೇಬಲ್. ಇವಾಗ ನೀಟಾಗಿ ಅರೇಂಜ್ ಮಾಡಬೇಕು. ಏನು ಏನಿಲ್ಲ, ಹೋಗಜ್ಜಿ, ಹೋಗಿ ಮಲ್ಕೋ. ಈ ಕಡೆ ಬರಮ್ಮ. ಏನಿಲ್ಲ, ಹೋಗಿ ಮಲ್ಕೊಳ್ಳಜ್ಜಿ. ಯಾವಾಗ ತಂದ್ರಿ? ಯಾವಾಗ ತಂದ್ರಿ? ಇವತ್ತಂದ್ರ ಇವಾಗ ಸಂಜೆ ಒಂದು ನೆನ್ನೆ ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ವಲ್ಲ ಮೊನ್ನೆ. ಕೂತ್ಕೊಂಬಿಡು. ಅದಷ್ಟೇ, ಅದಕ್ಕೆಲ್ಲ ಏನಕ್ಕೆ ಬೇಡ. ಹೇಳು, ಏನಾದರೂ ಅದರಲ್ಲಿ ತಪ್ಪಾಗಿದೆಯಾ? ಓನ ನಮ್ಮ ಅಜ್ಜಿ ಫುಲ್ ಸ್ಕ್ಯಾನ್ ಮಾಡ್ತದೆ. ಚೆನ್ನಾಗೈತೆ, ಚೆನ್ನಾಗಿಲ್ವಾ? ಬೇಗ ಹೇಳು. ಓ ಚೆನ್ನಾಗಿಲ್ಲ ಹಂಗಿದ್ರೆ. ಯಾವ ಮರ ನೋಡು. ಚೆನ್ನಾಗೈತೆ ಚೆನ್ನಾಗಿಲ್ವಾ ಅಷ್ಟೇ ಕೇಳ್ತಿರೋದು. ಚೆನ್ನಾಗೈತೆ. ಇದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ಇವಾಗ ಬಂದ್ವಿ ಮನೆಗೆ. ಇದೆಲ್ಲ ತೆಗಿಬೇಕು. ಸೊ ಗೈಸ್, ಇವಾಗ ಫೈನಲಿ ಸೆಟಪ್ ಮಾಡಿದ್ದೀವಿ. ಈ ಥರ ಇಟ್ಟಿದ್ದೀವಿ. ಅವತ್ತು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ನಲ್ಲ, ಅದನ್ನೆಲ್ಲ ಈಗ ಹಾಕಿದ್ದೀನಿ. ಇದು ಒಂದೇ ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಅದೇ ಅಜ್ಜಿದ ಪುಟ್ಟಿ ಇಡು? ಹಣ್ಣಿನ ಪುಟ್ಟಿ ಇಟ್ಟರೆ ಹೆಂಗೆ ಕಾಣಿಸುತ್ತೆ ಇದೆರಡು? ಸೊ ಇಷ್ಟು ದಿನ ಈ ಹಣ್ಣಿನ ಪುಟ್ಟಿ ಇಲ್ಲಿತ್ತು. ಇಲ್ಲಿ ನಾಳೆ ಇಲ್ಲಿ ಪಾರ್ಟಿಷನ್ ಮಾಡೋಕ್ಕೆ ಬರ್ತಾರೆ. ಸೊ ಇಲ್ಲಿ ಇಡೋದ ಏನು ಮಾಡೋದು ಅಂತ ನೋಡಬೇಕು. ಅದು ಫ್ಯಾನ್ದು. ಸೊ ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲಿ ನಮ್ಮ ಡೈನಿಂಗ್ ಟೇಬಲ್. ಸೊ ಈ ಕಲರ್ ಇದೆ ಕುಷನ್ ಕವರು. ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ಆರ್ಡರ್ ಮಾಡಿದ್ದೀವಿ. ಸೊ ಈ ಥರ ಇದೆ ನೋಡಿ. ನೆಕ್ಸ್ಟ್ ಡೇ ಗೋಲ್ಡ್ ಶಾಪಿಗೆ ಹೋದ್ವಿ. ಸೊ ನಾವೇ ಏನೋ ಅಂದ್ಕೊಂಡಿದ್ರು ಅನಿಸುತ್ತೆ ಅಮ್ಮ, ಏನು ಮನೆ ಹೆಣ್ದೇವ್ರಿಗೆ ತಾಳಿ ಕೊಡಬೇಕು ಅಂತ, ಒಂದು 2 ಹೆಣ್ದೇವ್ರಿಗೆ ತಾಳಿ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಹಾಗಾಗಿ ತಾಳಿ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ ಗೋಲ್ಡ್ ಅಂಗಡಿಗೆ. ಹಾಗೆ ಅಜ್ಜಿ ಒಂದು ಇಯರಿಂಗ್ಸ್ ಕೂಡ ಅವರಿಗೆ ಓಲೆ ಕೂಡ ತೊಗೊಂಡ್ರು. ಸೊ ನಮ್ಮದು ಏನು ಅಜ್ಜಿ ತೀರ್ಕೊಂಡಿದ್ರು ಒಬ್ಬರು ಅಂತ ಹೇಳಿದ್ನಲ್ಲ, ಅವ್ರದ್ದು ಸೂತ್ಕ ಕಳ್ಕೊಂಡಾದ್ಮೇಲೆ ನಾವು ಹೋಗಿ ಇದನ್ನು ತೊಗೊಳ್ತಾ ಇರೋದು. ಹಾಗೆ ದೇವಸ್ಥಾನಕ್ಕೂ ಕೊಟ್ವಿ. ಅದ್ರ ನೆಕ್ಸ್ಟ್ ಡೇ ಮತ್ತೆ ಬ್ಯಾಂಗ್ಳೂರಿಗೆ ಹೋದೆ. ಪ್ರೀ ವೆಡ್ಡಿಂಗ್ ಇತ್ತು ನಂದು. ಇವತ್ತು ನಂದು ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ಆಲ್ರೆಡಿ ಟ್ರೆಡಿಷ್ನಲ್ ಶೂಟ್ ಆಯಿತು. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಇನ್ನೊಂದು ಇಲ್ಲೇ ಒಂದು ವಿಲಾ ಬುಕ್ ಮಾಡಿದ್ವಿ ನಂದು ಹಿಲ್ಸ್ ಹತ್ರ. ಸೊ ಇವಾಗ ಶೂಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 4 o'clock ಆಗಿದೆ. ಸೊ ನಿಮಗೆ ಒಂದ್ಸತಿ ಪ್ರಾಪರ್ಟಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟ್ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇದೆ. ಪ್ರಾಪರ್ಟಿ ತೋರಿಸ್ತೀನಿ ನೋಡಿ. ಸೊ ಇದು ಹೊರಗಡೆ ಇಲ್ಲೊಂದು ರೂಮ್ ಇದೆ. ಮೇಲ್ಗಡೆ ಹಿಂಗೆ ಎಂಟ್ರಿ ಇರೋಣ. ಇಲ್ಲಿ ಮೇಲ್ಗಡೆ ಬಂದರೆ ಫಸ್ಟು ಹಾಲ್ ಬರುತ್ತೆ. ಆ್ಯಕ್ಚುಲಿ ನಾವು ಏರ್ಬಿಎನ್ಬಿಲ್ ಬುಕ್ ಮಾಡಿದ್ದು ಅಲ್ಲೇ ಬೇರೆ ಥರ ಇತ್ತು, ಇಲ್ಲೇ ಬೇರೆ ಥರ ಇತ್ತು. ಪೇಂಟ್ ಎಲ್ಲ ಏನೂ ಆಗಿರಲಿಲ್ಲ.
ಮೇಲ್ಗಡೆ ಈ ಥರ ಇದೆ. ಇಲ್ಲೂ ಒಂದು ರೂಮ್ ಇದೆ. ಕಿಚನ್, ಇಲ್ಲೂ ಒಂದು ಬಾಲ್ಕನಿ. ಸೊ ಮೇಲ್ಗಡೆ ಇನ್ನೊಂದು ರೂಮ್, ಇಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ರೂಮ್, ಹಾಗೆ ಇಲ್ಲಿ ಟೆರೆಸ್ ಇದೆ. ಸೊ ಇಲ್ಲಿಗೆ ಬಂದ್ವಿ. ಅವರು ಏರ್ ಬಿ ಎನ್ ಬಿಲಿ ಹಾಕಿರೋಕ್ಕಿಂತ ಏರ್ ಬಿ ಎನ್ ಬಿಲಿ ಒಂಥರ ಫೋಟೋ ಇದೆ. ಇಲ್ಲಿ ಬಂದಮೇಲೆ ತುಂಬ ಚೇಂಜಸ್ ಇದೆ. ಇಲ್ಲೆಲ್ಲ ನೋಡಿ ಪೇಂಟೇ ಆಗಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ನಮಗೆ ಯಾವುದೂ ಸಿಕ್ಕಿರಲಿಲ್ಲ, ಹಂಗಾಗಿ ಇದನ್ನು ಬುಕ್ ಮಾಡಿದ್ವಿ. ಸೊ ಇವಾಗ ಶೂಟ್ ಶುರು ಮಾಡಬೇಕು. ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಗೈಸ್, ಫೈನಲಿ ಇವತ್ತು ಒಂದಿನ ಶೂಟ್ ಮುಗೀತು. ಇನ್ನೂ ಸ್ವಲ್ಪ ಇದೆ, ನಾಳೆ ಬೆಳಗ್ಗೆ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ ಒಂದು 11:30ಗೆಲ್ಲ, ಅಂದರೆ 11 o'clock ಅಷ್ಟೊತ್ತಿಗೆಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತ. ಸೊ ಹಾಗೆ ಇವತ್ತು ಹೆಂಗೂ ಒಂದಿನ ಸ್ಟೇ ಬುಕ್ ಮಾಡಿದ್ನಲ್ಲ, ಎಲ್ಲರಿಗೂ ಯೂಸ್ ಆಯಿತು. ತುಂಬ ಟಯರ್ಡ್ ಆಗಿದೆ. ಸೊ BTS ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾರೂ ಇರಲಿಲ್ಲ ನನ್ನ ಜೊತೆ ವೀಡಿಯೋ ಮಾಡೋದಕ್ಕೆ. ಏನು ನೀವು ಮದುವೆ ದಿನ ಅಂದರೆ ಲೈಕ್ ಯಾವಾಗ ನಾನು ರಿವೀಲ್ ಮಾಡ್ತೀನಿ ಆವಾಗಲೇ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಸೊ ಅಷ್ಟೇ. ಇನ್ನು ನಾಳೆ ಬೆಳಗ್ಗೆ ಶೂಟ್ ಇದೆ, ಮುಗಿಸ್ಕೊಂಡು ಹೋಗಬೇಕು. ಸೊ ಇದು ನನ್ನ ಫೈನಲ್ ಔಟ್ಫಿಟ್ಟು ಇವತ್ತಿಗೆ. ಈಗ ಬೆಳಗ್ಗೆಯಿಂದ ಸುಮಾರು ಬಟ್ಟೆಗಳನ್ನ ಚೇಂಜ್ ಮಾಡಿದ್ದೀನಿ. ಸೊ ನಾಳೆಗೂ ನೋಡಬೇಕು, ನೋಡೋಣ ಇನ್ನು ಯಾವ ರೀತಿ ಆಗುತ್ತೆ ಅಂತ. ಆಲ್ರೆಡಿ ನನಗೆ ಶೀತ ಆಗಿಬಿಟ್ಟಿದೆ. ಇವಾಗ ಫುಲ್ಲು ಮೇಕಪ್ ಎಲ್ಲ ತೆಗ್ದು ಸೊ ಫ್ರೆಶ್ ಅಪ್ ಆಗಬೇಕು. ಸೊ ಫುಲ್ಲು ಸುಸ್ತಾಗಿಬಿಟ್ಟಿದೆ ನನಗೆ ಒಂಥರ. ಸೊ ಫುಲ್ ಟಯರ್ಡ್, ಬರೀ ಟ್ರಾವೆಲಿಂಗ್ ಆಗ್ತಾಯಿದೆ. ಸೊ ನೋಡೋಣ ಇನ್ನು ಯಾವ ರೀತಿ ಆಗುತ್ತೆ ಅಂತ. ಸೊ ಫೈನಲ್ ಔಟ್ಫಿಟ್ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ರು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಿಸ್ ಮಾಡಬೇಡಿ. ಸೊ ನೈಟೇ ವೀಡಿಯೋ ಎಡಿಟ್ ಮಾಡ್ತಾಯಿದ್ರು ನಂದು ಸಿಂಗಲ್ದು. ಖುಷಿ ಆಯಿತು. ಮತ್ತು ನನ್ನ ಮದುವೆಗೆ ಫೋಟೋಸ್ ವೀಡಿಯೋಸ್ ಏನೇನು ಹೇಳಿದ್ದೀವಿ ಅಂದರೆ ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ನನ್ನ ಮದುವೆ ವೀಡಿಯೋ ಫೋಟೋ ಅದೆಲ್ಲ ನಮ್ಮ ಅಂಕಲೇ ಮಾಡ್ತಾ ಇರೋದು. ಸೊ ತುಂಬ ಖುಷಿ ಇದೆ. ಅವ್ರ ಟೀಮ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿದ್ದಾರೆ. ಸೊ ಮುಂದೆ ನನ್ನ ವೀಡಿಯೋಸ್ ಮತ್ತು ಮದುವೆ ವೀಡಿಯೋಸು ಪ್ರೀ ವೆಡ್ಡಿಂಗ್ದಾಗಿರ್ಬೋದು ಅದನ್ನೆಲ್ಲ ಹಾಕಿದ್ಮೇಲೆ ನೋಡಿ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಹಿಂದಿನ ದಿನದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಮಾರನೇ ದಿನವೂ ಶೂಟ್ ಮಾಡಿದ್ವಿ. ನನಗೆ ನಿಜವಾಗ್ಲೂ ಎನರ್ಜಿ ಇರಲಿಲ್ಲ ವ್ಲಾಗ್ ಎಲ್ಲ ಮಾಡೋಕ್ಕೆ. ಸೊ ಅಷ್ಟೇ. ಅದಾದಮೇಲೆ ಅದರ ನೆಕ್ಸ್ಟು ನಾನು ಊರಿಗೆ ಬಂದುಬಿಟ್ಟೆ. ಊರಿಗೆ ಬಂದು ನಾನು ಮದುವೆಗೆ ರಿಸೆಪ್ಷನಿಗೆಲ್ಲ ರೆಂಟ್ ಮಾಡಬೇಕಾಯ್ತು, ಔಟ್ಫಿಟ್ಟು ಮೆಹಂದಿಗೆಲ್ಲ. ಸೊ ಆಬ್ವಿಯಸ್ಲಿ ನಮ್ಮ ಭವಾನಿ ಫ್ಯಾಷನ್ ಹೌಸ್ ಅಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲೂ ನಾನು ಪ್ರೀ ವೆಡ್ಡಿಂಗಿಗೆ ಡ್ರೆಸ್ ತೊಗೊಂಡಿದ್ದೆ, ನನ್ನ ಮದುವೆ ರಿಸೆಪ್ಷನ್ನಿಗೆ ಮೆಹಂದಿಗೆ ಎಲ್ಲದನ್ನೂ ಇಲ್ಲೇ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಮುಂದೆ ನೋಡ್ತೀರಾ ನನ್ನ ವೀಡಿಯೋಸಲ್ಲಿ ಸೊ ಯಾವ್ದಾದ್ರು ಹಾಕ್ಕೊತೀನಿ ಅಂತ. ಇವರಿಗೂ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿ ಒಳ್ಳೊಳ್ಳೆ ಬಟ್ಟೆಗಳನ್ನ ತೋರಿಸ್ತಾರೆ. ಪ್ರೀಮಿಯಮ್ ಬಟ್ಟೆಗಳಿದ್ದಾವೆ ಇಲ್ಲಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ಮಾಡಿದರೆ ಎಲ್ಲರೂ, ನಾನೇನು ಹೇಳೋದು ಬೇಕಾಗಿಲ್ಲ ಅಂತ ಅಂದ್ಕೊತೀನಿ. ಸೊ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ ಇವ್ರ ಹತ್ರ. ಸೊ ಖುಷಿ ಆಗುತ್ತೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಇಲ್ಲಿ ಹೋಗಿ ತೊಗೊತೀರಾ ಅಂತ. ಸೊ ಹಾಗಾಗಿನೇ ಜೆನ್ಯೂನ್ ಇರೋದಕ್ಕೆ ನಾನು ನನ್ನ ಮದುವೆಗೆ ಇಲ್ಲೇ ಎಲ್ಲ ಶಾಪ್ ಮಾಡ್ತಾ ಇರೋದು. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಟಾಟಾ, ಬಾಯ್ ಬಾಯ್.